ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ ಜಟಾಪಟಿ ಜೋರಾಗಿದೆ. ಹಾಲಿ ಸಂಸದರಾಗಿರತಕ್ಕಂಥ ಬಸವರಾಜು ಮಾಧುಸ್ವಾಮಿ ವಿರುದ್ಧ ಗುಡುಗಿದ್ದಾರೆ. ಮಾಧುಸ್ವಾಮಿಗೆ ಏನಾದ್ರು ಟಿಕೆಟ್ ಕೊಟ್ಟರೆ ನಾನು ಸಪೋರ್ಟ್ ಮಾಡಲ್ಲ ಅಂತ ಬಹಿರಂಗವಾಗಿ ಬಸವರಾಜು ಅವರು ಹೇಳಿದ್ದಾರೆ. ಸೋಮಣ್ಣ ಅವರೇನು ಹೊರಗಿನವರಲ್ಲ, ಅವರು ತುಮಕೂರಿನವರೇ. ಸೋಮಣ್ಣ ಒಳ್ಳೆ ಕೆಲಸಗಾರ, ಸೋಮಣ್ಣಗೆ ಟಿಕೆಟ್ ಕೊಡೋದೇ ಸೂಕ್ತ, ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾನು ಕೂಡ ಅವರ ಗೆಲುವಿಗೆ ಶ್ರಮಿಸುತ್ತೇನೆ ಅಂತ ಈಗ ನೇರವಾಗಿ ಹಾಲಿ ಸಂಸದರಾಗಿರ್ತಕ್ಕಂಥ ಬಸವರಾಜು ಅವರು ಹೇಳಿದ್ದಾರೆ. ಪೇಪರ ನೋಡಿದರೆ ಮಾಧುಸ್ವಾಮಿಯವರು ಇಂತಿಂಥ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿದ್ರು. ಅವರ ಆಫೀಸ್ನಲ್ಲಿ ಅವ್ರ ಊರಿನಲ್ಲಿ ಒಂದು ಆಫೀಸ್ ಮಾಡ್ಕೊಂಡವ್ರೆ. ಅವರ ಶ್ರೀಮತಿಯವರು ಅಧ್ಯಕ್ಷತೆ ವಹಿಸಿದರು. ಅವರ ಮಕ್ಕಳು ಅಂಥದ್ದು ಸ್ವಾಗತ ಮಾಡಿದ್ರು ಅಂತ ಏನೋ ಒಂದು ಪೇಪರನ್ನು ನೋಡಿದೆ, ಒಂದು ಸಾರಿ ಇದ್ದೇವೇನೋ ಗೊತ್ತಿಲ್ಲ ನನಗೆ. ಈ ರೀತಿ ಮಾಡಿ ಉದ್ದಟತನ ಮಾಡ್ತಕ್ಕಂಥ ಜನಗಳಿಗೆ ನಾವು ಯಾಕೆ ಮಾತಾಡಕ್ಕೆ ಹೋಗ್ಬೇಕು? ನಮಗೇನಾಗಬೇಕಾಗಿತ್ತು? ನಾನೊಬ್ಬ ಸ್ವಾಭಾವಿಕವಾಗಿ ನಾನು ಎಲ್ಲರ ಜೊತೆ ನಿಂತ್ಕೊಳ್ತಕ್ಕಂಥ ಒಬ್ಬ ಸಂಸದ. ನನಗೆ ಸ್ಟ್ಯಾಂಡರ್ಡ್ ಗೊತ್ತಿಲ್ಲ. ಯಾಕೆಂದರೆ ಒಬ್ಬ ಬಡವನು ಓಟ್ ಹಾಕಿವನೇ, ಒಬ್ಬ IAS ಆಫೀಸರು ನನಗೆ ಓಟ್ ಹಾಕವ್ರೆ. IAS ಆಫೀಸರ್ಗೆ ಏನು ಟ್ರೀಟ್ ಮಾಡ್ತೀವಿ ನಾವು ಬಡವನಿಗೆ ಅದೇ ಥರ ಟ್ರೀಟ್ಮೆಂಟ್ ಮಾಡ್ತೀವಿ. ನನಗೆ ಎರಡು ಥರ ಇಲ್ಲ, ಎರಡು ನಾಲ್ಗೆ ಇಲ್ಲ ನನಗೆ. ಬಸವರಾಜು ಅವರು ಇದೇನು ಮೊದಲನೇದೇನಲ್ಲ. ಬಸವರಾಜು ಅವರು ಈ ಹಿಂದೆನೇ ಹೇಳಿದ್ದಾರೆ, ಸೋಮಣ್ಣ ಅವರು ನಮ್ಮ ಗೆಲುವಿಗೆಲ್ಲ ತುಮಕೂರಿನಲ್ಲಿ ಪ್ರಯತ್ನ ಪಟ್ಟಿದ್ದರು, ಹಾಗಾಗಿ ಈ ಸರ್ತಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಅವರ ಗೆಲುವಿಗೆ ನಾವು ಪ್ರಯತ್ನ ಪಡ್ತೀವಿ ಅಂತ. ಮತ್ತು ಮಾಧುಸ್ವಾಮಿ ವಿಚಾರವಾಗಿ ಅವ್ರಿಗೇನು ಅಷ್ಟು ಒಳ್ಳೆಯ ಅಭಿಪ್ರಾಯ ಇಲ್ಲ. ಮಾಧುಸ್ವಾಮಿ ಅವ್ರ ಹೆಸರು ಈಗ ತೇಲು ಬಂದಿರೋದು. ಅವರು ನನಗೂ ಟಿಕೆಟ್ ಬೇಕು ಅಂತ ಅವ್ರು ಚುನಾವಣೆಯಲ್ಲಿ ಸೋತ ಮೇಲೆ 6 ತಿಂಗಳು ಅವರು ಅಜ್ಞಾತವಾಸದಲ್ಲಿದ್ದರು. ಮಾಧುಸ್ವಾಮಿ ಈಗಲೇ ಕಾಣಿಸ್ಕೊತಾ ಇರೋದು. ಸೋಮಣ್ಣ ಅವರು ಆಗಿಂದನೂ ಟ್ರೈ ಮಾಡ್ತಿದ್ದಾರೆ. ಈಗ ರಾಜ್ಯಸಭೆ ಆಸೆ ಇಟ್ಕೊಂಡಿದ್ರು, ರಾಜ್ಯಸಭೆದು ಮುಗೀತು, ಈಗ ಲೋಕಸಭೆಗಾದರೂ ಟಿಕೆಟ್ ಸಿಗುತ್ತೆ ಅಂತ.